ಹಾಸಿಗೆ ದಿಂಬು ಕೊಡಿ ಅಂತ ಹೇಳಿ ಕಳೆದ 1.5 ತಿಂಗಳಿನಿಂದಲೂ ಕೂಡ ಇದರ ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ. ಹಾಗಾದ್ರೆ ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೆಯಿತು? ಇವತ್ತು ದರ್ಶನ್ ಪರ ವಕೀಲರಾಗಿರುವ ಸುನೀಲ್ ಅವರು ಯಾವ ರೀತಿಯಾಗಿ ಆವೇಶಭರಿತರಾಗಿ ವಾದವನ್ನ ಮಂಡನೆ ಮಾಡಿದ್ರು, ಅವರು ವಾದ ಮಂಡನೆ ಮಾಡಿದಂತಹ ಪ್ರಮುಖ ಪಾಯಿಂಟ್ಸ್ ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಹಾಸಿಗೆ ದಿಂಬಿಗಾಗಿ ಆರ್ತನಾದ ಮಾಡ್ತಾ ಇರುವಂತಹ ದರ್ಶನ್ನ ಪರ ವಕೀಲರು ಸುನೀಲ್ ಇವತ್ತು ಸಾಕಷ್ಟು ಅಂಶಗಳನ್ನ ಹೇಳಿದ್ದಾರೆ ಕೋರ್ಟ್ ಮುಂದೆ. ಪ್ರಮುಖವಾಗಿ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಿಗೆ ಜೈಲು ಸಿಬ್ಬಂದಿ ಮಿಸ್ಲೀಡ್ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಕೂಡ ಇವತ್ತು ಅವರು ಮೆನ್ಷನ್ ಮಾಡಿದ್ದಾರೆ. ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲಿಗೆ ಹೋಗಿ ಅಲ್ಲಿ ಏನೇನಿದೆ, ಫೆಸಿಲಿಟಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಿ ಆಲ್ರೆಡಿ ಈಗಾಗಲೇ ಕೋರ್ಟ್ನಲ್ಲಿ ವರದಿ ಕೂಡ ಸಲ್ಲಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳಿಂದ ಮಾಹಿತಿ ಕೇಳಿ ಅಂತ ಹೇಳಿ ಆದೇಶದಲ್ಲಿ ಹೇಳಿಲ್ಲ. ಈಗಾಗಲೇ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಜೈಲು ಅಧಿಕಾರಿಗಳ ಬಳಿ ಕೂಡ ಮಾಹಿತಿಯನ್ನ ಕೇಳಿದ್ದಾರೆ. ಬ್ಯಾರೆಕ್ನಲ್ಲಿ ಸಿಸಿಟಿವಿ ಆಗಿರ್ಬೋದು ಅಥವಾ ಬಾಡಿ ವರ್ನ್ ಕ್ಯಾಮೆರಾವನ್ನ ಬಳಕೆ ಮಾಡಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣಾಧೀನ ಕೈದಿಗಳಿಗೆ ಬೆಡ್ ಹಾಸಿಗೆ ನೀಡಲು ಆಗಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಾಗಾದ್ರೆ ಯಾಕಾಗಲ್ಲ? ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಅದರಲ್ಲಿ ಯಾವುದೇ ಕನಿಷ್ಠ ಸೌಲಭ್ಯಗಳನ್ನ ದರ್ಶನ್ಗೆ ಕೊಡ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಆ ಕಾರಣ ಏನು ಅಂತ ಹೇಳಿದ್ರೆ ಸೆಲೆಬ್ರಿಟಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಕಾನೂನಿನಲ್ಲಿ ಅದ್ಯಾರೇ ಆಗಿರ್ಲಿ, ಸೆಲೆಬ್ರಿಟಿ ಆದ್ರೂ ಆಗಿರ್ಲಿ, ಸಾಮಾನ್ಯ ವ್ಯಕ್ತಿ ಆದ್ರೂ ಆಗಿರ್ಲಿ, ಕಾನೂನಿನಲ್ಲಿ ಎಲ್ಲರೂ ಕೂಡ ಒಂದೇ. ಕನಿಷ್ಠ ಸೌಲಭ್ಯವನ್ನ ಕೊಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಕಾನೂನಿನಲ್ಲೇ ಇದೆ. ನಿನ್ನೆ ನಮ್ಮ ಕೊಲೀಗ್ಸ್ ಭೇಟಿ ಕೊಟ್ಟಿದ್ರು ಜೈಲಿಗೆ. ಆ ಸಂದರ್ಭದಲ್ಲಿ ಅಲ್ಲಿ ಮತ್ತದೇ ಪರಿಸ್ಥಿತಿ ಕಂಡು ಬಂದಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರು. ಅಷ್ಟು ಮಾತ್ರ ಅಲ್ಲ, ಆ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂತು ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾರೆ. ಜೈಲಿನಲ್ಲಿ ಬೇರೆ ಖೈದಿಗಳು ರಾಜಾರೋಷವಾಗಿದ್ದಾರೆ, ಹೇಗ್ ಬೇಕೋ ಹಾಗಿದ್ದಾರೆ. ಆದ್ರೆ ಇಲ್ಲಿ ದರ್ಶನ್ಗೆ ಮಾತ್ರ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ಅವರಿಗೆ ಒಂದು ಕನಿಷ್ಠ ಸೌಲಭ್ಯವನ್ನ ಕೂಡ ಕೊಡ್ತಾ ಇಲ್ಲ. ಕನಿಷ್ಠ ಸೌಲಭ್ಯವನ್ನ ಕೇಳಿದ್ರೆ ಸುಪ್ರೀಂ ಕೋರ್ಟ್ನ ಕಡೆ ಮುಖ ತೋರಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಏನೆಲ್ಲ ಆಗಿತ್ತು ಅನ್ನೋದನ್ನ ಕೂಡ ಈಗ ಸುನೀಲ್ ಅವರು ಮೆನ್ಷನ್ ಮಾಡಿದ್ರು. ಇವತ್ತು ಗುಬ್ಬಚ್ಚಿ ಸೀನಾ ಬರ್ತ್ಡೇ ಜೈಲಲ್ಲಿ ಆಚರಣೆಯನ್ನ ಮಾಡ್ಕೊಂಡಿದ್ದಾನೆ. ಆತ ಯಾವ ರೀತಿಯಾಗಿ ಹಾಗಾದ್ರೆ ಆಚರಣೆ ಮಾಡ್ಕೊಂಡ, ಅಲ್ಲಿ ಯಾವ ರೀತಿಯ ಸೌಲಭ್ಯವನ್ನ ಇವರು ಕೊಟ್ಟಿದ್ದಾರೆ, ಅದು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈಗ ಅಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ರಾಜಾತಿಥ್ಯದ ವಿಚಾರ ಬೆಳಕಿಗೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದರ್ಶನ್ಗೆ ಮಾತ್ರ ಅಲ್ಲಿ ಕನಿಷ್ಠ ಸೌಲಭ್ಯಗಳನ್ನ ಕೊಡ್ತಾ ಇಲ್ಲ. ಗುಬ್ಬಚ್ಚಿ ಸೀನಾ ಬರ್ತಡೆಯನ್ನ ಮಾಡ್ಕೊಂಡ ರಾಜಾರೋಷವಾಗಿ ಅವರೆಲ್ಲ ಓಡಾಡ್ತಿದ್ದಾರೆ, ಅನೇಕ ಖೈದಿಗಳು ಓಡಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬರಿಗೆ ಒಂದು ಕಾನೂನು, ಮತ್ತೊಬ್ಬರಿಗೆ ಒಂದು ರೀತಿ ಅನ್ನೋದನ್ನ ಯಾಕೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇವತ್ತು ದರ್ಶನ್ ಪರ ವಕೀಲರಾಗಿರುವ ಸುನೀಲ್ ಅವರು ಕೇಳಿದ್ದಾರೆ. ಇವತ್ತು ಬಹಳ ಆವೇಶಭರಿತರಾಗಿ ಇವತ್ತೊಂದಷ್ಟು ವಾದವನ್ನ ಮಾಡಿದ್ರು ಸುನೀಲ್ ಅವರು. ಇನ್ನು ಕನ್ನಡಿ ಬಾಚಣಿಕೆ ಕೊಡಬಾರ್ದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ವಾದ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಯಾಕೆ ದರ್ಶನ್ಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತ್ಮಹತ್ಯೆಯ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಕನ್ನಡಿ ಬಾಚಣಿಕೆ ಕೊಡೋದಿಕ್ಕೆ ಭದ್ರತೆ ಕಾರಣ ಅಂತ ಹೇಳಿ ನಿರಾಕರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಂತಹ ಭದ್ರತೆ ಲೋಪ ಏನ್ ಆಗತ್ತೆ ಬಾಚಣಿಕೆ ಕನ್ನಡಿಯನ್ನ ಕೊಟ್ರೆ? ಈಗಾಗಲೇ ಕೊಲೆಯ ಕೇಸಲ್ಲಿ ಆಲ್ರೆಡಿ ದರ್ಶನ್ ಜೈಲ್ನಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭದ್ರತಾ ಲೋಪ ಯಾವ ರೀತಿ ಆಗುತ್ತೆ? ಈಗ ಒಂದು ಕನ್ನಡಿಯನ್ನ ಬಾಚಣಿಕೆಯನ್ನ ಕೊಟ್ರೆ ಅಲ್ಲಿ ಸುಸೈಡ್ ಮಾಡ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಇಂತಹ ಒಂದು ಭದ್ರತೆಯ ವಿಚಾರವನ್ನ ಹೇಳ್ತಾರೆ. ಸುಸೈಡ್ ಮಾಡ್ಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಅವರೊಬ್ಬರ ಸೆಲೆಬ್ರಿಟಿ, ಆ ರೀತಿಯಾಗಿ ಸುಸೈಡ್ ಅನ್ನ ಅವ್ರು ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋದನ್ನ ಕೇಳ್ತಾರೆ. ಜೊತೆಗೆ ಅವರಿಗೆ ಮನೆ, ಮಕ್ಕಳು, ಹೆಂಡತಿ ಎಲ್ಲ ಇದ್ದಾರೆ. ಅವರೆಲ್ಲರನ್ನ ಬಿಟ್ಟು ಆತ್ಮಹತ್ಯೆ ನಿರ್ಧಾರವನ್ನ ಅವ್ರು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಇವತ್ತು ಸುನೀಲ್ ಅವರು ಕೇಳಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ದರ್ಶನ್ ಒಬ್ಬ ಸೆಲೆಬ್ರಿಟಿ ಆದವನು ಸುಸೈಡ್ ಮಾಡ್ಕೊಳ್ತಾರಾ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ತಾನು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸುನೀಲ್ ಅವರು ಕೇಳ್ತಾರೆ. ಇನ್ನು ವರದಿಯಲ್ಲಿ ವಾಕ್ ಮಾಡಲು ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದವರು ಬಂದಿದ್ದಾರೆ, ಪರಿಶೀಲನೆ ಮಾಡಿದಾಗ ಒಂದಷ್ಟು ಅಂಶಗಳನ್ನ ಹೇಳಿದ್ದಾರೆ. ಈ ವರದಿಯಲ್ಲಿ ಇರುವಂತದ್ದು ಒಂದೇ ಒಂದು ನಿಜವಾದ ಪಾಯಿಂಟ್ ಅಂತ ಹೇಳಿದ್ರೆ ಇದು ಒಂದೇ.
ವಾಕ್ ಮಾಡೋಕ್ಕೆ ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಹೊರತುಪಡಿಸಿದ್ರೆ ಈ ವರದಿಯಲ್ಲಿ ಯಾವುದೇ ರೀತಿಯಾದಂತಹ ಅಂಶಗಳು ಇಲ್ಲ, ಅಲ್ಲಿ ನಿಜಾಂಶ ಇಲ್ಲ. ಅಲ್ಲಿ ಇನ್ನೊಂದು ಕಡೆ ಜೈಲಾಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡು ಈ ವರದಿಯನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ದಯವಿಟ್ಟು ಕ್ವಾರಂಟೈನ್ ಸೆಲ್ ನಿಂದ ಮುಖ್ಯ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಇವತ್ತು ಸುನೀಲ್ ಅವರು ವಾದನೆ ಮಾಡುವಂತಹ ಸಂದರ್ಭದಲ್ಲಿ ಕೇಳ್ಕೊಂಡ್ರು. ಇಂತಹ ಸಂದರ್ಭದಲ್ಲೇ ಇದೀಗ ಇವರ ಈ ರೀತಿಯಾದಂತಹ ವಾದ ಆಗುವ ಸಂದರ್ಭದಲ್ಲೇ ಸರ್ಕಾರಿ ಪರ ವಕೀಲರು ಕೂಡ ಒಂದಷ್ಟು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು, ಪ್ರತಿವಾದವನ್ನ ಮಾಡಿದ್ರು. ಹಾಗಾದ್ರೆ ಸರ್ಕಾರಿ ಪರ ವಕೀಲರಾಗಿರುವ ಸಚಿನ್ ಯಾವ ರೀತಿಯಾಗಿ ಪ್ರತಿವಾದವನ್ನ ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಆಲ್ರೆಡಿ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಆ ಪರಿಶೀಲನೆಯಲ್ಲಿ ಕಂಡು ಬಂದಂತಹ ಅಂಶಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ವರದಿಯಲ್ಲಿ ಯಾರ್ಯಾರ ಮಾಹಿತಿಗಳನ್ನ ಅವರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಜೈಲಿನ ಅಧಿಕಾರಿಗಳು ಆರೋಪಿಗಳ ಬಳಿಯೂ ಕೂಡ ಮಾಹಿತಿಯನ್ನ ಪಡೆದಿದ್ದಾರೆ. ಕಾನೂನು ಸೇವಾ ಪ್ರಾಧಿಕಾರದವರು ಸುಮ್ಮನೆ ಬಂದು ತಾವಾಗಿ ಏನು ವರದಿಯನ್ನ ಕೊಟ್ಟಿಲ್ಲ. ಎಲ್ಲರಿಂದಲೂ ಕೂಡ ಅಲ್ಲಿ ಏನಿದೆ, ವಾಸ್ತವ ಸ್ಥಿತಿ ಏನಿದೆ ಅಥವಾ ಅಲ್ಲಿನ ವಸ್ತು ಸ್ಥಿತಿ ಏನಿದೆ ಅವೆಲ್ಲವನ್ನ ಕೂಡ ಕಣ್ಣಾರೆ ನೋಡಿ ಪರಿಶೀಲನೆ ಮಾಡಿ ಇತರೆ ಅಧಿಕಾರಿಗಳು ಜೊತೆಗೆ ಕೈದಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಎರಡೂ ಕಡೆ ಪ್ರಶ್ನೆ ಮಾಡಿ ಮಾಹಿತಿ ಪಡೆದು ವರದಿಯನ್ನ ಸಲ್ಲಿಸಿದ್ದಾರೆ. ಕೇವಲ ಒಂದೇ ಕಡೆ ಇಲ್ಲಿ ಮಾಹಿತಿಯನ್ನ ಪಡೆದುಕೊಂಡಿಲ್ಲ, ಎಲ್ಲರಿಂದಲೂ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆ ಮಾಹಿತಿಯನ್ನ ಪಡೆದುಕೊಂಡ ಮೇಲೆನೆ ಅವರು ವರದಿಯನ್ನ ರೆಡಿ ಮಾಡಿರೋದು, ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿರುವಂತದ್ದು. ಆಗ ಇವರೇ ದರ್ಶನ್ ಬಳಿ ಮಾಹಿತಿ ಕೇಳಲಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಆರೋಪಿಯ ಬಳಿಯೂ ಕೂಡ ಮಾಹಿತಿಯನ್ನ ಕೇಳಲಾಗಿದೆ. ಸುಮ್ನೆ ಹೋದ್ರು ಬಂದ್ರು ಅಂತ ಹೇಳಿ ಇದೀಗ ದರ್ಶನ್ ಪರ ವಕೀಲರಾಗಿರೋ ಸುನೀಲ್ ಅವರು ಹೇಳ್ತಾರೆ. ಆ ರೀತಿಯಾಗಿ ಅಲ್ಲಿ ಆಗಿಲ್ಲ. ನಿಜ ಏನಾಗಿದೆ, ಅಲ್ಲಿನ ಏನು ಸೌಲಭ್ಯಗಳು ಸಿಗ್ತಾ ಇದೆ, ಅವರಿಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಲಾಗಿದೆ, ಅಲ್ಲಿ ಜೈಲಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಇಬ್ಬರ ಬಳಿ ಮಾಹಿತಿಯನ್ನ ಪಡೆದು ಸಲ್ಲಿಕೆಯನ್ನ ಮಾಡಿದ್ದಾರೆ. ಒಂದು ಜೈಲಿನ ಅಧಿಕಾರಿಗಳ ಬಳಿಯೂ ಮಾಹಿತಿ ಪಡ್ಕೊಂಡಿದ್ದಾರೆ, ಆರೋಪಿಯ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಕೈದಿಯ ಬಳಿ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ನೋಡಿದ್ದನ್ನ ಜೈಲಾಧಿಕಾರಿಗಳ ಬಳಿ ಅವರ ಅಭಿಪ್ರಾಯವನ್ನ ಕೇಳಿದ್ದಾರೆ. ಏನು ಇದು, ಯಾವ ಕಾರಣಕ್ಕಾಗಿ ಹೀಗಿದೆ ಅನ್ನೋದರ ಬಗ್ಗೆ ಕೂಡ ಅವರ ಅಭಿಪ್ರಾಯವನ್ನ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಕೇಳಿದ್ದಾರೆ. ಅಲ್ಲಿ ಏನೇನು ನಡೆದಿದೆ ಅಥವಾ ಅಲ್ಲಿ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಲಾಗಿದೆ, ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಈ ಅಧಿಕಾರಿಗಳು ಎರಡೂ ಕಡೆ ಪ್ರಶ್ನೆಯನ್ನ ಮಾಡಿದ ಬಳಿಕ ಅವರು ಆ ನಂತರ ತಮ್ಮ ಅಭಿಪ್ರಾಯವನ್ನ ವರದಿಯನ್ನ ಸಲ್ಲಿಕೆ ಮಾಡಿರೋದು, ರೆಡಿ ಮಾಡಿರೋದು. ದರ್ಶನ್ ಅನ್ನ ಕೇಳಿದ್ದಾರೆ, ಇಲ್ಲಿ ದರ್ಶನ್ ಅನ್ನ ಕೇಳಿಲ್ಲ ಅಂತ ಹೇಳಿ ಸುನೀಲ್ ಅವರು ವಾದವನ್ನ ಮಾಡಿದ್ರು. ಆದ್ರೆ ದರ್ಶನ್ ಅನ್ನ ಕೂಡ ಇಲ್ಲಿ ಕೇಳಿದ್ದಾರೆ. ಅಷ್ಟಕ್ಕೆ ದಿಕ್ಕು ತಪ್ಪಿಸಿದ್ದಾರೆ, ಮಿಸ್ಲೀಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ ಇದೀಗ ಸರ್ಕಾರಿ ಪರ ವಕೀಲರು ಅಲ್ಲಿ ಪ್ರತಿವಾದವನ್ನ ಮಾಡ್ತಾರೆ. ದರ್ಶನ್ಗೆ ಫಂಗಸ್ ಸೋಂಕು ಆಗಿಲ್ಲ ಅನ್ನೋದನ್ನ ಹೇಳ್ತಾರೆ, ಕಾಲು ಒಡೆದಿದೆ ಅನ್ನುವಂತಹ ವಿಚಾರ. ಮೊನ್ನೆ ಕೋರ್ಟ್ ಆವರಣದಲ್ಲೇ ಆರೋಪಿಯೊಬ್ಬ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದೇ ಕಾರಣಕ್ಕಾಗಿ ಕನ್ನಡಿ ಭಾಷಣಕ್ಕೆ ಕೊಡಬಾರ್ದು ಅನ್ನುವಂತಹ ವಿಚಾರವನ್ನ, ಭದ್ರತಾ ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡಿರೋದು. ದರ್ಶನ್ ಓರ್ವ ನಟನಾಗಿದ್ದು ಹೈ ಪ್ರೊಫೈಲ್ ಕೇಸ್ ಅನ್ನುವಂತಹ ಅರ್ಥ ಬರುತ್ತೆ. ಇಲ್ಲಿ ಏನ್ ಬೇಕಾದ್ರೂ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ನಾವು ದರ್ಶನ್ನ ಹೈ ಪ್ರೊಫೈಲ್ ಕೇಸ್ ಅಂತ ಇಲ್ಲಿ ಭಾವಿಸಿಲ್ಲ. ಎಲ್ಲಾ ವಿಚಾರಣಾಧೀನ ಖೈದಿಗಳು ಯಾರು, ಸಾಮಾನ್ಯ ಹಾಗೇನೆ ಸೆಲೆಬ್ರಿಟಿ ಅನ್ನುವಂತಹ ವಿಚಾರವನ್ನಷ್ಟೇ ನಾವಿಲ್ಲಿ ಗಮನಿಸಿದ್ದೇವೆ. ಆದ್ರೆ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ, ಅವರು ಒಬ್ಬ ಸೆಲೆಬ್ರಿಟಿ, ಆತ್ಮಹತ್ಯೆ ಹೇಗ್ ಮಾಡ್ಕೊಳ್ತಾರೆ ಅನ್ನೋದನ್ನ ಹೇಳ್ತಾರೆ, ಆದ್ರೆ ನಾವಿಲ್ಲಿ ಭಾವಿಸಿಲ್ಲ ಅಂತ ಹೇಳ್ತಾರೆ. ಟ್ರಯಲ್ಗೆ ಆರೋಪಿಗಳು ತಡ ಮಾಡ್ತಾ ಇರುವ ಬಗ್ಗೆ ಕೂಡ ಇದೀಗ ಮೆಮೊ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪರ ವಕೀಲರು ಮತ್ತೆ ಅಲ್ಲಿ ವಾದವನ್ನ ಮಾಡ್ತಾರೆ. ಆಗ ಅವರು ಹೇಳುವಂತದ್ದು, ಟ್ರಯಲ್ಗೆ ಆರೋಪಿಗಳು ತಡ ಮಾಡ್ತಾ ಇರೋದ್ರ ಬಗ್ಗೆ ಮೆಮೊವನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ಸಲ್ಲಿಸಿದ ಮೆಮೊಗೆ ದರ್ಶನ್ ಪರ ವಕೀಲರು ತೀವ್ರ ಆಕ್ಷೇಪಣೆಯನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಬ್ಬೊಬ್ಬರೇ ಆರೋಪಿಗಳ ಪರವಾಗಿ ಈಗ ಮೆಮೊ ಸಲ್ಲಿಕೆ ಮಾಡ್ತಾ ಇರೋದನ್ನು ಕೂಡ ನಾವು ಈಗಾಗಲೇ ಆಲ್ರೆಡಿ ಗಮನಿಸಿದ್ವಿ. ಇಂತಹ ಸಂದರ್ಭದಲ್ಲಿ ಜಾಮೀನು ರದ್ದಾದ ಬಳಿಕ 20 ವಿಚಾರಣೆಗಳು ನಡೆದಿವೆ ಅನ್ನೋದನ್ನ ಈಗಾಗಲೇ ಅಲ್ಲಿನ SPP ಅವರು ಹೇಳಿದ್ದಾರೆ. ಆದ್ರೆ ಹಾಗಾದ್ರೆ ಎಷ್ಟು ನಡೆದಿದೆ? ಒಂದು ವೇಳೆ ನಾಳೆನೆ ಟ್ರಯಲ್ ಫಿಕ್ಸ್ ಮಾಡಿ, ಬಹಳ ಆವೇಶಭರಿತರಾಗಿ ಮಾತನಾಡಿರೋದು ಈ ವಿಚಾರವನ್ನ ಸುನೀಲ್ ಅವರು, ನಾಳೆನೆ ಟ್ರಯಲ್ ಫಿಕ್ಸ್ ಮಾಡಿ, ಹಾಗಾದ್ರೆ ನಾಳೆನೆ ತೀರ್ಪು ಕೊಡಿ. ನೀವೇನ್ ಶಿಕ್ಷೆ ಕೊಡ್ತೀರಿ? ಗಲ್ಲು ಶಿಕ್ಷೆ ಕೊಡ್ತೀರಾ? ಗಲ್ಲು ಶಿಕ್ಷೆನೆ ಕೊಡಿ. ನಾಡಿದ್ದೇ ಶಿಕ್ಷೆ ಕೊಟ್ಟು ಮರಣದಂಡನೆ ಕೊಡಿ.
ನಾವು ಅದಕ್ಕೂ ಕೂಡ ರೆಡಿ ಇದ್ದೇವೆ ಅನ್ನುವಂತಹ ವಿಚಾರವನ್ನ ದರ್ಶನ್ ಪರ ವಕೀಲರು ಹೇಳ್ತಾರೆ. ಎಲ್ಲ ಆರೋಪಿಗಳಿಗೂ ಸೌಲಭ್ಯ ಕೇಳುವಂತಹ ಅಧಿಕಾರ ಇದೆ ನಮ್ಮ ಕಾನೂನಿನಲ್ಲಿ ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಮೂಲಭೂತ ಹಕ್ಕು, ಕನಿಷ್ಠ ಸೌಲಭ್ಯವನ್ನ ಅವರು ಕೇಳ್ತಾ ಇದ್ದಾರೆ. ತಮ್ಮ ಹಕ್ಕಿಗಾಗಿ ಆರೋಪಿಗಳು ಇಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಖೈದಿಗೂ ಕೂಡ ಆರೋಪಿಗೂ ಕೂಡ ಇಲ್ಲಿ ಕಾನೂನಿನಲ್ಲಿ ಅವಕಾಶ ಇದೆ. ನ್ಯಾಯ ಸಮ್ಮತ ಟ್ರಯಲ್ ನಡೆಯಬೇಕು ಅನ್ನೋದು ಇರುವಂತಹ ನಿಯಮ. ಆದ್ರೆ ಇಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಹೇಳ್ತಾರೆ. ಅದಕ್ಕಾಗಿಯೇ 3-4 ವರ್ಷ ಜೈಲಿನಲ್ಲಿ ಇರೋದಕ್ಕೂ ಕೂಡ ಹಿಂಜರಿಯೋದಿಲ್ಲ. ಒಂದು ನ್ಯಾಯ ಸಮ್ಮತವಾಗಿ ನಡಿಬೇಕು. ಯಾವುದೇ ಒಂದು ಟ್ರಯಲ್ ನಡೀತಾ ಇರೋದಾದ್ರೂ ಕೂಡ ಅದಕ್ಕೆ ನಾಳೆಯೇ ದೋಷಾರೋಪ ನಿಗದಿ ಮಾಡಿ ನಾಡಿದ್ದೇ ಬೇಕಾದ್ರೆ ನೀವು ಗಲ್ಲು ಶಿಕ್ಷೆ ಕೊಡಿ, ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅನ್ನುವಂತಹ ವಿಚಾರ ಹೇಳ್ತಾರೆ. ಶೀಘ್ರವೇ ವಿಚಾರಣೆಗೆ ನಮ್ಮ ಆಕ್ಷೇಪ ಇಲ್ಲ. ಈಗ SPP ಅವರ ವಾದ ಇರುವಂತದ್ದೇ ಅದು. ಇವರು ಬೇಕು ಅಂತಾನೆ ಲೇಟ್ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಾ ಇದ್ದಾರೆ. ಮೆಮೋವನ್ನು ಒಬ್ಬೊಬ್ಬ ಆರೋಪಿಯನ್ನ ಸಲ್ಲಿಕೆ ಮಾಡಿ ಬೇಕು ಅಂತಾನೆ ಟ್ರಯಲ್ ಅನ್ನ ಡಿಲೇ ಮಾಡುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಸೊ ಅಕ್ಟೋಬರ್ 29ಕ್ಕೆ ಇದೀಗ ತೀರ್ಪನ್ನ ಕಾಯ್ದಿರಿಸಿದೆ 57ನೇ CCH ಕೋರ್ಟ್. ಏನಾಗತ್ತೆ ಅಕ್ಟೋಬರ್ 29ಕ್ಕೆ ಅನ್ನುವಂತಹ ಕುತೂಹಲ ಅಂತೂ ಈಗ ಇದ್ದೇ ಇದೆ. ನೋಡೋಣ ಏನಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇವತ್ತಾದ್ರೂ ತೀರ್ಪು ಬರಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು, ಆದ್ರೆ ಇದೀಗ ಮತ್ತೆ 29ಕ್ಕೆ ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಆವತ್ತು ತೀರ್ಪು ಬರುವ ಸಾಧ್ಯತೆ ಇದೆ. ಜೊತೆಗೆ ಇವತ್ತು ದರ್ಶನ್ ಪರ ವಕೀಲರು ಸಾಕಷ್ಟು ಅಂಶಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಇವತ್ತಿನ ವಾದ ಪ್ರತಿವಾದ ಹೇಗಿತ್ತು? ನವಿತಾ ಜೈನ್, ಪ್ರಮುಖವಾಗಿ ನಟ ದರ್ಶನ್ಗೆ ಹಾಸಿಗೆ ದಿಂಬು ಕೊಡುವಂಥ ವಿಚಾರ ಆಗಿರ್ಬೋದು, ಮತ್ತೆ ಕನಿಷ್ಠ ಸೌಲಭ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರ ಬರೆದವರು ಏನೊಂದು ವರದಿ ಕೊಟ್ಟಿದ್ರು. ವರದಿ ಆಧಾರಿತವಾಗಿ ಇವತ್ತು ದರ್ಶನ್ ಪರ ವಕೀಲರು ಸುನಿಲ್ ಅವರು ಕೂಡ ಒಂದು ಗಂಭೀರವಾದಂಥ ಒಂದು ವಾದವನ್ನು ಇವತ್ತು ಮಾಡಿದರು. ಅದೇ ರೀತಿಯಾಗಿ ಪ್ರತಿವಾದಿಯಾಗಿ ಏನು SPP ಅವರ ಒಂದು ಪರವಾಗಿ ಸಚಿನ್ ಅವರು ಕೂಡ ಒಂದು ಪ್ರತಿವಾದವನ್ನು ನಡೆಸಿರುವಂಥ ಒಂದು ಪ್ರಕ್ರಿಯೆಗಳು ಕೂಡ ಇವತ್ತು 57ನೇ CCH ಕೋರ್ಟಲ್ಲಿ ನಡೆದಿರುವಂಥ ಪ್ರಕ್ರಿಯೆಗಳು. ಅಲ್ಲಿ ಪ್ರಮುಖವಾಗಿ ನೋಡೋದಾದರೆ ಇಲ್ಲಿ ದರ್ಶನ್ ಪರ ವಕೀಲರು ಹೇಳುವಂಥದ್ದು, ಇಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಅಲ್ಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ, ಅಂದರೆ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. CCTV ಮತ್ತು ಅಲ್ಲಿ ಬಾಡಿ ಓನ್ ಕ್ಯಾಮೆರಾಗಳನ್ನು ಹಾಕಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ದರ್ಶನ್ ಅವರ ಸ್ಟೇಟ್ಮೆಂಟನ್ನು ಪಡ್ಕೊಂಡಂಥ ಅಧಿಕಾರಿಗಳು ಅಲ್ಲಿ ಜೈಲಧಿಕಾರಿಗಳ ಸ್ಟೇಟ್ಮೆಂಟನ್ನು ಯಾಕೆ ಪಡ್ಕೊಳ್ಬೇಕಾಯ್ತು, ಇವರೇ ಅವರು ಪರಿಶೀಲನೆಯನ್ನು ಮಾಡಿದಾರಲ್ವಾ ಅನ್ನೋ ರೀತಿಯಲ್ಲಿ ಒಂದು ವಾದವನ್ನು ಮಾಡಿದರು. ಆದರೆ ಇಲ್ಲಿ ಪ್ರಮುಖವಾಗಿ ಜೈಲಧಿಕಾರಿಗಳು ಮತ್ತೊಂದು ಕಡೆ ಅವರು ಕೊಡುವಂಥ ಪ್ರಕ್ರಿಯೆಗಳಲ್ಲಿ ಏನಿದೆ, ಅಂದರೆ ಅವ್ರು ಹೇಳುವಂಥ ಸ್ಟೇಟ್ಮೆಂಟ್ಸ್ ಏನಿದೆ, ಜೈಲಿನ ಮ್ಯಾನುವಲ್ನಲ್ಲಿ ಒಂದು ಬಾಚಣಿಗೆ ಒಂದು ಕನ್ನಡಿ ಕೊಡೋ ಥರ ಇಲ್ವಾ ಅನ್ನೋ ಥರದ ಇವರು ಟ್ರೀಟನ್ನು ಮಾಡ್ತಾರೆ. ಅಂದರೆ ಆ ರೀತಿಯಾದ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆದರೆ ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರುವಂಥ ರಿಪೋರ್ಟಲ್ಲಿ ನಟ ದರ್ಶನ್ಗೆ ವಾಕ್ ಮಾಡೋಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ಅಲ್ಲಿ ಅಧಿಕಾರಿಗಳು ಹೇಳುವಂಥ ರೀತಿಯಲ್ಲೇ ರಿಪೋರ್ಟನ್ನು ಕೊಡಲಾಗಿದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬೇರೆ ಬೇರೆ ಜೈಲಲ್ಲಿ ಇರುವಂಥ ಕೆಲವರಿಗೆಲ್ಲರೂ ಕೂಡ ಸೌಲಭ್ಯಗಳನ್ನ ಕೊಡಲಾಗಿದೆ. ಗುಬ್ಬಚ್ಚಿ ಸೀನನ್ನ ಬರ್ಡೇ ಎಲ್ಲ ಕೂಡ ಮಾಡಿಕೊಂಡು ಫೋನ್ ಜಾಮರ್ಗಳೆಲ್ಲ ಕೂಡ ಹೇಗೆ ವರ್ಕ್ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಬೇರೊಬ್ಬರಿಗೆ ಒಂದು ಕಾನೂನು ಮತ್ತು ಇಲ್ಲಿ ದರ್ಶನ್ಗೆ ಒಂದು ಕಾನೂನು, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಯಾವ್ದು ಮಾಡಲಾಗ್ತಾ ಇದೆ. ಅಲ್ಲಿ ಭದ್ರತಾ ದೃಷ್ಟಿಯಿಂದ ಅವರಿಗೆ ಬಾಚಣಿಗೆ ಮತ್ತು ಕನ್ನಡಿ ಕೊಡೋಕ್ಕಾಗೋದಿಲ್ಲ ಅಂತ. ಅಂದರೆ ಇಲ್ಲಿ ದರ್ಶನ್ ಸೆಲೆಬ್ರಿಟಿ ಆಗಿದ್ದು ಒಬ್ಬ ಅವರು ಕೂಡ ಮನೆ ಮಠ ಅನ್ನೋದು ಎಲ್ಲ ಕೂಡ ಇದ್ದೇ ಇರುತ್ತೆ. ಅವರೇನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಗಂಭೀರವಾಗಿ ಆ ಬಗ್ಗೆ ಆಕ್ರೋಶಭರಿತವಾಗಿ ಒಂದು ವಾದವನ್ನು ಮಾಡಿದರು. ಯಾಕೆ ಇಷ್ಟೊಂದು ಇವರು ಈ ರೀತಿ ಒಂದು ಸೌಲಭ್ಯವನ್ನು ಕೊಡೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಕನಿಷ್ಠವಾದಂಥ ಅವ್ರಿಗೆ ಬೇಕಾದಂಥ ಬೇಸಿಕ್ ವಸ್ತುಗಳನ್ನು ಕೂಡ ಕೊಡೋದಕ್ಕೆ ಈ ಥರ ಅವರು ಜೈಲಿನ ಮ್ಯಾನ್ಯುವಲ್ ಇಲ್ಲ ಜೈಲಲ್ಲಿ ಮ್ಯಾನ್ಯುವಲ್ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ. ಮಾತಿಗೂ ಸುಪ್ರೀಂ ಕೋರ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಅದಲ್ಲದೆ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಅಂದರೆ ಈಗ ಕ್ವಾರಂಟೈನ್ ಸೆಲ್ಲಲ್ಲಿ ಇಟ್ಟಿರುವಂಥ ನಟ ದರ್ಶನನ್ನ ಮೇನ್ ಜೈಲ್ಗೆ ಮೇನ್ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಕೂಡ ಆ ಬಗ್ಗೆ ವಾದವನ್ನು ಮಾಡಿದರು. ಮತ್ತೆ ಪ್ರಮುಖವಾಗಿ ಇದು ಮೂಲಭೂತವಾದಂಥ ಹಕ್ಕು ಆಗಿರುವಂಥದ್ದು. ಒಬ್ಬ ವಿಚಾರಣಾಧೀನ ಕೈದಿ ಆಗಿರ್ಬೋದು, ಯಾರೇ ಒಬ್ಬ ಕೈದಿ ಆಗಿದ್ರು ಕೂಡ ಅವರ ಹಕ್ಕುಗಳನ್ನು ಅವ್ರು ಕೇಳುವಂಥದ್ದು ಎಲ್ಲವೂ ಕೂಡ ಕಾನೂನಲ್ಲಿ ಇರುವಂಥದ್ದು. ಜೈಲಿನ ನಿಯಮಾವಳಿಗಳ ಪ್ರಕಾರವಾಗಿ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಬೇಕು, ಅಂದರೆ ಕನಿಷ್ಠ ಸೌಲಭ್ಯವನ್ನು ಕೊಡಬೇಕು. ಅದನ್ನು ಹೊರತುಪಡಿಸಿ ಯಾವುದೇ ಒಂದು ವಿಚಾರವನ್ನು ಕೇಳಿದ್ರು ಕೂಡ ಜೈಲಿನ ಮ್ಯಾನ್ಯುವಲ್ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ವಾದವನ್ನು ಮಾಡಿದರು. ಆದರೆ ಇದಕ್ಕೆ ಪ್ರತಿವಾದ ವ್ಯಕ್ತಪಡಿಸಿದಂಥ ಇಲ್ಲಿ SPP ಅವರು ಏನಿದ್ರು, ಅಂದರೆ ASPP ಅಂದರೆ ಏನು ಪ್ರಸನ್ನ ಕುಮಾರ್ ಅವರ ಜೂನಿಯರ್ ಅವರು ಕೂಡ ಸಚಿನ್ ಅವರು ಏನು ಮಾಡಿ ಒಂದು ಪ್ರತಿವಾದವನ್ನು ಮಾಡಿರುವಂಥದ್ದು. ಇಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಅವತ್ತು ಜೈಲಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಜೈಲಿನಲ್ಲಿ ಅವರೇ ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಯಲ್ಲಿ ಎರಡೂ ಕಡೆ ಕೂಡ ಇಲ್ಲಿ ಕೇವಲ ಒಬ್ಬರ ಅಷ್ಟೇ ಅಲ್ಲ,
ಜೈಲಧಿಕಾರಿಗಳು ಜೊತೆಯಲ್ಲಿ ದರ್ಶನ್ ಅವರ ಇಬ್ಬರ ಸ್ಟೇಟ್ಮೆಂಟ್ಸ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಇಲ್ಲಿ ಜೈಲಿನ ನಿಯಮಾವಳಿಗಳ ಮ್ಯಾನ್ಯುವಲ್ ಪ್ರಕಾರವೇ ಅಲ್ಲಿ ಎಲ್ಲವೂ ಕೂಡ ವ್ಯವಸ್ಥೆಯನ್ನ ಕೊಡಲಾಗಿರುವಂತದ್ದು. ಇಲ್ಲಿ ಭದ್ರತಾ ದೃಷ್ಟಿಯಿಂದ ಇಲ್ಲಿ ಯಾಕಂದ್ರೆ ಮೊನ್ನೆ ಕೋರ್ಟ್ಗೆ ಒಬ್ಬ ವಿಚಾರಣಾಧೀನ ಕೈದಿ ಬಂದಂತವನು ಅಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡ. ಈ ನಿಟ್ಟಿನಲ್ಲಿ ಜೈಲಿನಲ್ಲಿ ಇರುವಂತಹ ಸುಪ್ರೀಂ ಕೋರ್ಟ್ ಇರುವಂತದ್ದು, ಸುಪ್ರೀಂ ಕೋರ್ಟ್ ಕೂಡ ಒಂದು ಏನಂದ್ರೆ ಸೆಲೆಬ್ರಿಟಿ ಅನ್ನೋ ಕಾನೂನಿಗೋಸ್ಕರ ಅಲ್ಲಿ ಬೇಕಾದಂತ ಅಂದ್ರೆ ಸಾಮಾನ್ಯ ಕೈದಿ ರೀತಿಯಲ್ಲಿ ನೋಡಬೇಕು ಅನ್ನೋ ರೀತಿಯಲ್ಲಿ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಅವ್ರಿಗೆ ಬೇಕಾದಂಥ ಜೈಲಿನ ನಿಯಮಾವಳಿ ಪ್ರಕಾರವಾಗಿ ವಿಚಾರಣಾಧೀನಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನ ಅಲ್ಲಿ ಕೊಡಲಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಪ್ರಾಧಿಕಾರ ಕರೆಕ್ಟ್ ಆಗಿ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿವಾದವನ್ನ ಮಾಡಿದ್ರು. ಈಗ ಅಕ್ಟೋಬರ್ 29ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಅಂದ್ರೆ ಅವತ್ತು ಒಂದು ಕಡೆ ಅಂದ್ರೆ ಒಂದು ಮೆಮೊ ಒಂದು ಸಲ್ಲಿಕೆಯನ್ನು ಮಾಡಿದ್ರು, ಅದರ ತೀರ್ಪು ಮತ್ತೆ ಇನ್ನೊಂದು ಆಸೆಯ ದಿಂಬಿನ ತೀರ್ಪು ಆದ ವಿಚಾರಣೆ ಏನಿದೆ ಅದು ಪ್ರಾಧಿಕಾರ ಕೊಟ್ಟಿರುವಂಥ ರಿಪೋರ್ಟ್ ಆಧಾರಿತ ತೀರ್ಪು, ಎರಡೂ ತೀರ್ಪುಗಳು ಅವತ್ತು ಆದೇಶವನ್ನ ಅವತ್ತು ಕೋರ್ಟ್ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ನವಿತಾ, ಅವತ್ತು ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್.